ಹಾಯ್ ಹಲೋ ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ನಾನು ನನ್ನ ಬೇಬಿಗೆ 6 ಮಂತ್ಸ್ ಕಂಪ್ಲೀಟ್ ಆಗಿ 7 ಮಂತ್ಸ್ಗೆ ರನ್ನಿಂಗಲ್ಲಿದೆ. ನನ್ನ ಬೇಬಿಗೆ ಏನೇನು ಕೊಡ್ತೀನಿ ಊಟ, ನನ್ನ ಬೇಬಿನ ಹೇಗೆ ನೋಡ್ಕೋತೀನಿ ಮತ್ತು ನನ್ನ ವರ್ಕ್ನ ಹೇಗೆ ಮ್ಯಾನೇಜ್ ಮಾಡ್ತೀನಿ, ಮನೆ ಕೆಲಸ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ. ಹೇಗಿರುತ್ತೆ ನನ್ನ ಡೇ ಅಂತ. ಏನಪ್ಪ ಅಂದರೆ ಫಸ್ಟು ಎದ್ಬಿಟ್ಟು ನನ್ನ ಮಗ ಬೇಗ ಎದ್ದೊಳ್ತಾನೆ 6ಗೆ, 6 ಆರ್ 6:30, ಒಂದೊಂದು ದಿನ 7:30ಗೆ. ನನ್ನ ಮಗ ಎದ್ದೊಳಿದ ತಕ್ಷಣ ನಾನು ಎದ್ದೊಳ್ತೀನಿ. ನಾನು ಬೆಳಗ್ಗೆ ಹೊತ್ತು ನಿದ್ದೆ ನನಗೆ ಜಾಸ್ತಿ, ಸೊ ಎದ್ದೊಳೋಕ್ಕೆ ಸ್ವಲ್ಪ ಕಷ್ಟ. ನಾನು ಇನ್ನು ಮುಂದೆ ಇವಾಗ 6 ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ, ನನಗೆ ಸ್ವಲ್ಪ ಬೆಲ್ಲಿ ಫ್ಯಾಟ್ ಇದೆ. ಇಷ್ಟು ದಿನ ಮಗುಗೆ ಮಿಲ್ಕ್ ಕೊಡೋಣ ಅಂತ ಅಷ್ಟೇನು ನಾನು ತಲೆ ಕೆಡಿಸ್ಕೊಂಡಿಲ್ಲ. ಇನ್ನು ಮುಂದೆ ಸ್ವಲ್ಪ ವಾಕಿಂಗ್ ಮಾಡೋಣ, ಮತ್ತು ಸ್ವಲ್ಪ ಕಷಾಯ ಕುಡಿದು ಸ್ವಲ್ಪ ಎಕ್ಸಸೈಸ್ ಮಾಡಿ, ಫುಡ್ಡಲ್ಲಿ ಸ್ವಲ್ಪ ಆದರೆ ಕಂಟ್ರೋಲ್ ಮಾಡಿ ಸ್ವಲ್ಪ ಕರಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಯಾರಾದರೂ ಏನಾದರೂ ಅಂದರೂ ನಾನೇನು ತಲೆಗೆ ಹಾಕ್ಕೊತಾ ಇರಲಿಲ್ಲ. ಯಾಕಂದರೆ ಫಸ್ಟು ಬೇಬಿ ಇಂಪಾರ್ಟೆಂಟು, ನನಗೂ ರಿಕವರ್ ಆಗೋದು ಇಂಪಾರ್ಟೆಂಟು. ಅದು ತಿಂದರೆ ಹೊಟ್ಟೆ ಜಾಸ್ತಿ ಆಗುತ್ತೆ, ಇದು ತಿಂದರೆ ಹೊಟ್ಟೆ ಜಾಸ್ತಿ ಆಗುತ್ತೆ ಅಂತ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ ಜಾಸ್ತಿ. ಸೊ ಇನ್ನು ಮುಂದೆ ಸ್ವಲ್ಪ ವಾಕಿಂಗು ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತೀನಿ ಅಂತ. ಬಟ್ ಫುಲ್ ಬ್ಯುಸಿ ನಂದು ಶೆಡ್ಯೂಲು. ಯಾಕೆ ಏನು ಬ್ಯುಸಿ ಅಂತ ನಾನು ಹೇಳ್ತೀನಿ. ಫಸ್ಟ್ ಎದ್ದ ತಕ್ಷಣ ನಾನು ವೀಡಿಯೋ ಮಾಡಿದ್ದೀನಿ, ಅದು ಹಾಕ್ತೀನಿ. ಎದ್ದ ತಕ್ಷಣ ಏನು ಮಾಡ್ತೀನಿ ಅಂದರೆ ಫುಲ್ ಎಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಷಾಯ ಕಾಯಿಸ್ಕೊತೀನಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ವಾಮ್ ವಾಟರು ಕುಡಿದ್ರೆ ತುಂಬ ಒಳ್ಳೆಯದು. ಜೀರಿಗೆ ಮತ್ತು ಓಂಕಾಳು ಹಾಕ್ಕೊಂಡು 5 ಮಿನಿಟ್ಸು ಬಾಯ್ಲ್ ಆಗಕ್ಕೆ ಬಿಟ್ಟು 2 ಗ್ಲಾಸ್ ಚಿಕ್ಕ ಗ್ಲಾಸು 2 ಗ್ಲಾಸಸ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ಓಂಕಾಳು, ಒಂದು ½ ಸ್ಪೂನ್ ಓಂಕಾಳು, 1 ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು 5 ಮಿನಿಟ್ಸ್ ಕುದಿಯಾಕ್ಬಿಟ್ಟು ಆಮೇಲೆ ಕಷಾಯ ಸ್ವಲ್ಪ ಆದಮೇಲೆ ವಾಮ್ ವಾಟರು ಕುಡೀರಿ. ಬೆಳಗ್ಗೆ ಎದ್ದ ತಕ್ಷಣ ತುಂಬ ಯೂಸ್ಫುಲ್ ಆಗುತ್ತೆ ಬೆಲ್ಲಿ ಫ್ಯಾಟ್ ಕರಗಿಸ್ಕೊಳೋದಕ್ಕೆ. ನಾನು ಮುಂಚೆ ಸ್ವಲ್ಪ ದಿನ ಕುಡಿದೆ, ಮತ್ತು ಡ್ರಾಪ್ ಮಾಡಿದೆ, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಹೆಲ್ತ್ಗೂ ಇಂಪಾರ್ಟೆಂಟು, ಒಳ್ಳೆಯದು, ಮತ್ತು ಬೆಲ್ಲಿ ಫ್ಯಾಟೂ ಒಳ್ಳೆಯದು. ಸ್ವಲ್ಪ ಬ್ಲೋಟಿಂಗು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಫಸ್ಟ್ ಕಾಯಿಸ್ಕೊಂಡು ಕುಡಿತೀನಿ. ಆಮೇಲೆ ಸ್ವಲ್ಪ ಕಿಚನಲ್ಲೆಲ್ಲ ಹೆಲ್ಪ್ ಮಾಡ್ತೀನಿ. ನಾನು ಆ ವಿಡಿಯೋ ಮಾಡಿದ್ದೀನಿ ಮಾರ್ನಿಂಗ್ದು, ಅದು ಅಟ್ಯಾಚ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಬೇಬಿಗೆ ಏನೇನು ಕೊಡ್ತೀನಿ ಅಂತ ಅಂದರೆ ನನ್ನ ಮಿಲ್ಕು ಮತ್ತು ಫಾರ್ಮುಲಾ ಮಿಲ್ಕು MMS ಅಂತ ನಮ್ಮ ಡಾಕ್ಟ್ರು ಸಜೆಸ್ಟ್ ಮಾಡಿದರು ನನ್ನ ಫಸ್ಟ್ ಬೇಬಿಗೆ. ಸೊ ಅದೇ ಮಿಲ್ಕ್ ಪೌಡ್ರೆ ನನ್ನ ಸೆಕೆಂಡ್ ಬೇಬಿಗೂ ಸಹ ಕೊಡ್ತೀನಿ. ಚೆನ್ನಾಗಿ ಅದು ಅವ್ರಿಗೆ ಅಡ್ಜಸ್ಟ್ ಆಗಿದೆ ನನ್ನ ಬೇಬಿಗೆ MMSಸು. ಸೊ ಅದು ಕೊಡ್ತೀನಿ. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ರಾಗಿ ಸರಿ ಕೊಡ್ತೀವಿ. ರಾಗಿ ಸರಿ ಒಂದು 9 ಹಂಗೆ, 8:39 ಅರೌಂಡ್ 8:39ಗೆ ರಾಗಿ ಸರಿ ಕೊಡ್ತೀನಿ. ಸೊ ರಾಗಿ ಸರಿ 1 ಸ್ಪೂನ್ ಹಾಕಿದ್ರೆ ಸಾಕು. ಫಸ್ಟು ಒಂದು 2 ಗ್ಲಾಸಷ್ಟು ನೀರು ಬಾಯಲ್ಲಿ ಹಾಕಕ್ಕೆ ಇಟ್ಬಿಟ್ಟು ನೀರು ಕುದೀತಾ ಇದ್ದಂಗೆ ಗ್ಲಾಸಲ್ಲಿ 1 ಸ್ಪೂನ್ ರಾಗಿ ಸರಿ ನೀರು ಹಾಕ್ಬಿಟ್ಟು ಕಲಿಸ್ಕೊಬಿಟ್ಟು ಸರಿ ಅದು ನೀರು ಕುದಿಯೋವಾಗ ಆ ಸರಿ ಪೌಡ್ರು ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯೋವರೆಗೂ ಸ್ವಲ್ಪ ತಿಕ್ಕಿ ಪೇಸ್ಟ್ ಥರ ಆಗೋವರೆಗೂ ನೀವು ಬಿಟ್ಟರೆ ನೆಕ್ಸ್ಟು ನಿಮ್ಮ ಮಗುಗೆ ಅದು ಆರಿದ್ಮೇಲೆ ತಿನ್ನಿಸ್ಬೋದು. ಆರಿದ್ಮೇಲೆ ತಿನ್ನಿಸಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಬೆಳಗ್ಗೆ ಎದ್ದು ಕೊಡ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಫಾರ್ಮುಲಾ ಮಿಲ್ಕು, ಅಷ್ಟು ಕೊಡಲ್ಲ. ನನ್ನ ಮಿಲ್ಕು ಫಾರ್ಮುಲಾ ಮಿಲ್ಕ್ 2 ಕುಡಿತಾನೆ, ಅದಕ್ಕೆ ಫಾರ್ಮುಲಾ ಮಿಲ್ಕು ಇವಾಗ ನನ್ನ ಬೇಬಿಗೆ 6 ಮಂತ್ಸ್ ಅಲ್ಲ, 200 ml ಕೊಡಬೇಕು. ಆದರೆ ನಾನು 200 ml ಕೊಡಲ್ಲ, 100 ml ಮಾತ್ರ ಕೊಡ್ತೀನಿ. 100 ml ಕೊಟ್ಬಿಟ್ಟು ಮತ್ತೆ ಅವನು 9:30, 10ಗೆ ಮಲ್ಕೊತಾನೆ. ಮಲ್ಕೊಂಡ್ರೆ ಮತ್ತೆ 12 o'clock ಹಂಗೆ 12:30 ಹಂಗೆ ಎದ್ದೊಳ್ತಾನೆ. 12:30 ಹಂಗೆ ಎದ್ದೊಳ್ಬಿಟ್ಟು ಮತ್ತೆ ಮಿಲ್ಕ್ ಕುಡಿಸ್ಬಿಟ್ಟು ಮತ್ತೆ ಇವಾಗ ಒಂದು 2 ಡೇಸಿಂದ ರೈಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ರೈಸ್ ಏನು ಅಂದರೆ ಒಂದು 11 o'clock ಹಂಗೆ ನಾವು ಕಾಫಿ ಗ್ಲಾಸು ಚಿಕ್ಕ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ನೆನೆಯೋಕೆ ಇಟ್ಬಿಟ್ಟು ಫಸ್ಟ್ ಅಡ್ಜಸ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟ್ರೈ ಮಾಡೋಣ ಅಂತ
2 ಟೇಬಲ್ ಸ್ಪೂನಷ್ಟು ರೈಸು ನೆನೆಯೋಕೆ ಇಟ್ಬಿಟ್ಟು ಮತ್ತು 12 ಹಂಗೆ ಇಟ್ಬಿಟ್ಟು ಫುಲ್ಲು ಅದು ನುಣ್ಣಗೆ ಆಗಬೇಕು, ಫುಲ್ಲು ಸ್ಮ್ಯಾಶ್ ಆಗಿರೋ ಥರ ಆಗಬೇಕು. ಸೊ ಫುಲ್ಲು ಆ ಥರ ನಾವು ಮಾಡ್ಕೋತೀನಿ, ಸ್ಮ್ಯಾಶ್ ಆಗೋ ಥರ ರೈಸ್ನ ಒಂದು 20 ಮಿನಿಟ್ಸ್ ಆಗಲಿ ಬಾಯ್ಲ್ ಮಾಡಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಮಗುಗೆ ಅಲ್ಲ, ಸೊ ತೆಳ್ಳಗೆ ಮಾಡ್ಕೊತೀನಿ. ಅದಾದಮೇಲೆ 1 o'clock ಹಂಗೆ ಅನ್ನ ಮತ್ತು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿನ್ನಿಸೋದು. ನಮ್ಮಮ್ಮನೇ ತಿನ್ನಿಸ್ತಾರೆ, ಸೊ ಅನ್ನ ನಾನು ಮಾಡ್ತೀನಿ. ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ತೀವಿ 1 o'clock ಹಂಗೆ. ನೀವು ಉಪ್ಪು ಹಾಕ್ಕೋಬೇಡಿ, ಅಂಡರ್ 1 year ಮಕ್ಕಳಿಗೆ ಉಪ್ಪು ಸಕ್ಕರೆ ಅದೆಲ್ಲ ಹಾಕ್ಕೋಬಾರ್ದು. ಉಪ್ಪು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ, ತಿಂತಾರೆ ಅಂತ ಹೇಳ್ತಾರೆ ಕೆಲವರು, ಮನೆಯಲ್ಲಿರೋರು ಹೇಳ್ತಾರೆ. ಸೊ ನಾನು ಉಪ್ಪು ಅಲೋ ಮಾಡಲ್ಲ ಮತ್ತು ಸಕ್ಕರೆನೂ ಅಲೋ ಮಾಡಲ್ಲ ಮಕ್ಕಳಿಗೆ. 1 year ಬೇಬಿ 1 year ಬೇಬಿಗೆ 1 year ಅಂಡರ್ ಬೇಬಿಗೆ ಪ್ಲೀಸ್ ಅಲೋ ಮಾಡಬೇಡಿ, ಉಪ್ಪು ಹಾಕಬೇಡಿ. ಸೊ ಉಪ್ಪು ಹಾಕ್ತಿರಂಗೆ ತುಪ್ಪ ಹಾಕ್ಬಿಟ್ಟು ಅನ್ನ ನುಣ್ಣಗೆ ಮಾಡಿರ್ತೀವಲ್ಲ ಹಾಕ್ಬಿಟ್ಟು ಫಸ್ಟ್ದೇ ಒಂದು ಸ್ವಲ್ಪ ತಿನ್ನಿಸಿ, ಒಂದು ಪಿಡಿಸೆ ಅಷ್ಟು ತಿನ್ನಿಸಿ, ಅಡ್ಜಸ್ಟ್ ಆಗ್ತಾ ಆಗ್ತಾ ಸ್ವಲ್ಪ ರೈಸ್ ಮಾಡ್ಕೊಂಡು ಹೋಗಿ. ಫಸ್ಟೇ ಒಂದು ಪಿಡಿಸೆ ತಿನ್ನಿಸಿ, ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅದೇ ಥರ ಅಡ್ಜಸ್ಟ್ ಆಗ್ತಾ ಆಗ್ತಾ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಹೋಗಿ. ನೆಕ್ಸ್ಟ್ ಬಂದುಬಿಟ್ಟು ಅದಾದಮೇಲೆ ಅವನು ಸ್ವಲ್ಪ ಆಟ ಆಡ್ಕೊತಾನೆ. ಆಟ ಆಡ್ಕೊಂಡ್ಮೇಲೆ ಒಂದೊಂದು ದಿನ ಮಲಗ್ತಾನೆ, ಒಂದೊಂದು ದಿನ ಡೇ ಮಲಗಲ್ಲ. ಅದಾದಮೇಲೆ ಎದ್ಮೇಲೆ ಒಂದೊಂದು ದಿನ ಮಲಗಿದ್ರೂ ಕೋಳಿ ನಿದ್ದೆ ಒಂದು 10 minutes 20 minutes ಹಂಗೆ ಮಲ್ಕೊಂಡು ಎದ್ಬಿಡ್ತಾನೆ. ಇವತ್ತೇನೋ ಮಲಗಿದ್ದ, ಮತ್ತು 2 o'clock ಹಂಗೆ ಮಲಗಿದ್ರೆ 4 o'clockವರೆಗೂ ಮಲಗಿದ್ದ ಇವತ್ತು. ಒಂದೊಂದು ದಿನ ಮಲಗಿದ್ರೆ ಹಂಗೆ ಮಲಗ್ತಾನೆ, ಇಲ್ಲಾಂದರೆ ಮಲಗೋದೇ ಇಲ್ಲ. ಮಾರ್ನಿಂಗ್ ಅಂತೂ ಮಲಗ್ತಾನೆ. ಮತ್ತು 4 o'clock ಹಂಗಿದ್ರೆ ಮತ್ತು ನಾನು ಸ್ವಲ್ಪ ಫೀಡ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಹೊರಗಡೆ ಕೂಡಿಸ್ಕೊತೀವಿ. ಫಾರ್ಮುಲಾ ಮಿಲ್ಕು ಒಂದು 4 times ಕೊಡ್ತೀವಿ, ನೈಟು 1-2 times, ಮಾರ್ನಿಂಗ್ 1-2 times, ಮತ್ತು ಸಂಜೆ ಹೊತ್ತು ಆಪಲ್ ಕೊಡ್ತೀನಿ. ಆಪಲ್ಲು ಕಟ್ ಮಾಡಿಬಿಟ್ಟು ಫಸ್ಟು ಹಾಫ್ ದೊಡ್ಡದು ಆಪಲ್ ಆದರೆ ಹಾಫ್ ಮಾತ್ರ ಕಟ್ ಮಾಡಿ, ಅದನ್ನು ಹಾಫ್ ಕಟ್ ಮಾಡಿಬಿಟ್ಟು ಅದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ನೆನ್ನೆ ಮಾಡಿದ್ದೆ ನಾನು. ಆಪಲ್ ಕಟ್ ಮಾಡಿಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಒಂದು 2 minutes ಸಾಕು, ಒಂದು 2 minutes ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ಪ್ಯೂರಿ ಮಾಡಿಕೊಂಡು ತಿನ್ನಿಸ್ತೀನಿ ಡೈಲಿ. ಒಂದೊಂದು ದಿನ ಮಿಸ್ ಆಗುತ್ತೆ, ಒಂದೊಂದು ದಿನ ತಿನ್ನಿಸ್ತೀನಿ ಡೈಲಿನೂ. ಇಷ್ಟು ನಾನು ಡೈಲಿ ರೊಟೀನು. 6 months ಒಂದು 3 days ಮಾತ್ರ ರೈಸ್ ತಿನ್ನಿಸ್ತಾ ಇರೋದಷ್ಟೇ. ಅವನಿಗೇನು ಹೊಟ್ಟೆ ನೋವು ಏನೂ ಆ ಥರ ಬಂದಿಲ್ಲ, ಅಡ್ಜಸ್ಟ್ ಆಗಿದೆ. ಅವ್ನು ಸ್ವಲ್ಪ ಅಳೋದು ಜಾಸ್ತಿ, ತಿನ್ನಿಸಿದ್ರು ಅಳ್ತಾನೆ. ಸೊ ಅದು ಬಿಟ್ಟರೆ ಚೆನ್ನಾಗಿ ನಾವು ಕೊಡ್ತಾ ಇರೋ ಫುಡ್ಡು ಅವನಿಗೆ ಅಡ್ಜಸ್ಟ್ ಆಗಿದೆ. ಇಷ್ಟು ನನ್ನ ಮಗನಿಗೆ ಕೊಡ್ತೀನಿ. ರಾಗಿ ಸರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರಾಗಿ ಸರಿ, ಆಫ್ಟರ್ನೂನ್ ಲಂಚ್ಗೆ ಸ್ವಲ್ಪ ರೈಸು, ಈವ್ನಿಂಗು ನೈಟ್ ಏನು ಕೊಡಲ್ಲ, ನೈಟು ಮಾಮೂಲಿ ಹಾಲು ಅಷ್ಟೇ, ಫಾರ್ಮುಲಾ ಮಿಲ್ಕ್ ಅಥವಾ ಮದರ್ ಫೀಡು. ಈವ್ನಿಂಗ್ ಬಂದುಬಿಟ್ಟು ಆಪಲ್ ಪ್ಯೂರಿ ಕೊಡ್ತೀನಿ. ಮತ್ತು ನೈಟು ಚೆನ್ನಾಗಿ ಮಲಗ್ತಾನೆ. 10-10:30 ಹಂಗೆ ಅರೌಂಡ್ ಮಲಗಿದ್ರೆ ಒಂದು 4-5 ಹಂಗಾದರೂ ಎದ್ದೋಳಲ್ಲ, ಚೆನ್ನಾಗಿ ಮಲಗ್ತಾನೆ. ಮತ್ತು 5ಗೆ ಹಾಲು ಕುಡಿದು 5ಗೆ ಬೇಗ ಇದ್ದರೆ 5 ಹಂಗಿದ್ರೆ ಹಾಲು ಕುಡಿದು ಮತ್ತೆ ಮಲಗಿ 7:30 ಹಂಗೆ ಎದ್ದೋಡ್ತಾನೆ. ಅಕಸ್ಮಾತ್ ಒಂದೇ ಸಲ ಅವನು 6ಗೆ ಎದ್ದೋಳಿದ್ರೆ ಮಲಗಲ್ಲ, 9:30ಗೆ ಮಲಗ್ತಾನೆ. ಇದೇ ಶೆಡ್ಯೂಲು. ಇವಾಗ ಒಂದು 2-3 ದಿನದಿಂದ ಸ್ವಲ್ಪ ಮಳೆ ಬರೋದ್ರಿಂದ ಅವನಿಗೆ ತಣ್ಣಗಿರುತ್ತೆ, ತಣ್ಣಗಿರುತ್ತೆ. ಮತ್ತು ತಣ್ಣಗೆ ಅವನು ಇದು ಸೂಸು ಮಾಡಿಕೊಂಡ್ರೆ ಮಲಗಲ್ಲ ಅಂತ ಒಂದು 3 days ಮತ್ತೆ ನಾನು ಡೈಪರ್ ಸ್ಟಾರ್ಟ್ ಮಾಡಿದ್ದೀನಿ ಹಾಕೋಕ್ಕೆ. ಸೊ ಚೆನ್ನಾಗಿ ಮಲಗ್ತಾನೆ. ನಾನು ಇಷ್ಟು ಬಿಟ್ಟು ಮತ್ತೆ ನನ್ನ ಕೆಲಸ ಬೇರೆ ಇರುತ್ತೆ. ಸೊ ನನ್ನ ಕೆಲಸನೂ ಅದ್ರ ಜೊತೆಗೆ ನಾನೇನು ಜಾಸ್ತಿ ಹಾಕ್ಸ್ಕೊಳಕ್ಕೆ ಹೋಗಲ್ಲ, ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗಲ್ಲ, ಮಗು ಇರುತ್ತಲ್ಲ, ಮತ್ತು ಮನೆ ಕೆಲಸ ಸ್ವಲ್ಪ ಮಾಡ್ಕೊಬೇಕು. ಸೊ ನಾನು 12ಇಂದ 2 to 3 ಆಗೋಷ್ಟು ಮಾತ್ರ ಕೆಲಸ ಹಾಕ್ಸ್ಕೊತೀನಿ ಅಷ್ಟೇ. ಅಷ್ಟು ಹಾಕ್ಸ್ಕೊಂಡು ಮಾಡ್ತೀನಿ ಅಷ್ಟೆ. ಥ್ಯಾಂಕ್ ಯು. ಅದಾದಮೇಲೆ ನನ್ನ ಚಿಕ್ಕ ಮಗನ ರೊಟೀನು ಇಷ್ಟು. ನೆಕ್ಸ್ಟ್ ಬಂದುಬಿಟ್ಟು ನಾನು ನನ್ನ ದೊಡ್ಡ ಮಗನ
ಅವನು ಅಷ್ಟೇ ಮಧ್ಯಾಹ್ನ ಮಲ್ಕೊತಾನೆ. ಅರೌಂಡ್ 12 to 1 ಮಲ್ಕೊಂಡ್ರೆ 3 ಎದ್ದೊಳ್ತಾನೆ. ಸೊ ಇಬ್ಬರು ಮಲಗಿರ್ಬೇಕಾದ್ರೆ ನಾನು ಕೆಲಸ ಬೇಗ ಬೇಗ ಮಾಡ್ಕೊತೀನಿ ಆದಷ್ಟು. ಯಾಕಂದರೆ ನಾವು ಕೆಲಸದ ಕಡೆನೇ ಗಮನ ಕೊಟ್ಟರೆ ಮತ್ತೆ ಮಕ್ಕಳು ನೋಡ್ಕೊಳಕ್ಕಾಗಲ್ಲ. ಮಕ್ಕಳು ಯಾವಾಗೂ ನಮ್ಮಮ್ಮ ಕೆಲಸ ಮಾಡ್ತಾನೆ ಇರ್ತಾಳೆ ಅಂತ ಇಂಟ್ರೆಸ್ಟು ಹೋಗುತ್ತೆ. ಆ ಕಡೆ ಅಲ್ಲಿಗೋಗ್ಬೇಕು ಇಲ್ಲಿಗೋಗ್ಬೇಕು ಅನ್ನೋದು ಸ್ವಲ್ಪ ಹಠ ಮಾಡೋದು ಮಾಡ್ತೇವೆ. ಸೊ ನಾನು ಆದಷ್ಟು ನನ್ನ ಮಕ್ಕಳು ಮಲಗಿರೋವಾಗ ಕೆಲಸ ಮಾಡಿಕೊಂಡು ನನ್ನ ಮಗ ಎದ್ಮೇಲೆ ನನ್ನ ದೊಡ್ಡ ಮಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆಮೇಲೆ ನನ್ನ ಚಿಕ್ಕ ಮಗನ ಜೊತೆ ಅವನು ಈ ನಡುವೆ ನನ್ನ ದೊಡ್ಡ ಮಗನೂ ಅಷ್ಟೇ ಬೇಗ ಮಲಗ್ತಾನೆ. ಸೊ ನೀವು 6 months ಆಗಿದೆ ಅಂದರೆ ಪ್ಲೀಸ್ ಇದು ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಆಪಲ್ ಪ್ಯೂರಿ ಮತ್ತು ಇನ್ನೂ ಡಿಫ್ರೆಂಟ್ ಪ್ಯೂರೀಸ್ ಎಲ್ಲ ಕೊಡ್ಬೋದು. ಮ್ಯಾಂಗೋ ಪ್ಯೂರಿ, ಪಪಾಯ ಪ್ಯೂರಿ ನಾನೆಲ್ಲ ಇದು ಒಂದೊಂದು ಸಲ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ನಿಮ್ಮ ಮಕ್ಕಳಿಗೆ ಏನು ಅಡ್ಜಸ್ಟ್ ಆಗುತ್ತೆ ಅದೆಲ್ಲ ಕೊಡಿ ಅವ್ರಿಗೆ. ನಾವು ಕುಡಿಸೋ ಹಾಲೇ ಸಾಕಾಗಲ್ಲ. ಮತ್ತು ಸ್ವಲ್ಪ ರೈಸನ್ನು ಸ್ಟಾರ್ಟ್ ಮಾಡಿ, ರಾಗಿ ಗಂಜಿ ಸ್ಟಾರ್ಟ್ ಮಾಡಿ. ರಾಗಿ ಗಂಜಿ ಏನು ಒಬ್ಬೊಬ್ಬರು ದಪ್ಪ ಇದ್ದಾನೆ ಇನ್ನೂ ದಪ್ಪ ಆಗ್ತಾನೆ ರಾಗಿ ಗಂಜಿ ಏನಕ್ಕೆ ಅಂತ ಹೇಳ್ಬೋದು. ರಾಗಿ ಗಂಜಿ ದಪ್ಪ ಆಗೋಕ್ಕೋಸ್ಕರ ಅಲ್ಲ, ಅದು ಶಕ್ತಿ ಬರೋಕ್ಕಷ್ಟೇ. ರಾಗಿ ಗಂಜಿ ತುಂಬ ಒಳ್ಳೆಯದು, ತಂಪು, ಚೆನ್ನಾಗಿ ನಿದ್ದೆ ಮಾಡ್ತವೆ ಮಕ್ಕಳು. ಸೊ ಅದಕ್ಕೋಸ್ಕರ ರಾಗಿ ಗಂಜಿ ಕೊಡೋದಷ್ಟೇ, ಚೆನ್ನಾಗಿ ಒಳ್ಳೆಯದು. ಸೊ ರಾಗಿ ಗಂಜಿಗೆ ನಾನೇನೇನು ಹಾಕಿದ್ನಪ್ಪ ಅಂದರೆ ರಾಗಿ ಗಂಜಿಗೆ ಬಾದಾಮಿ, ಗೋಡಂಬಿ ಮತ್ತು ಹೆಸರುಕಾಳು ಮತ್ತು ಹೆಸರುಬೇಳೆ, ತೊಗರಿಬೇಳೆ ಮತ್ತು ಅಕ್ಕಿ ಸ್ವಲ್ಪ. ನಾನು ನಮ್ಮ ಹಸ್ಬೆಂಡ್ ಅವರಲ್ಲಿ ಅಕ್ಕಿ ಬೆಳೀತಾರೆ. ಸೊ ಆ ಬೆಳೆದಿರೋ ಅಕ್ಕಿನ ಎಲ್ಲ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಆಡಿಸ್ಕೊಬಂದು ಮತ್ತು ಒಂದು ಸಲ ವೈಟ್ ಬಟ್ಟೆಯಲ್ಲಿ ಮಗುಗಲ್ವಾ, ಸೊ ವೈಟ್ ಬಟ್ಟೆಯಲ್ಲಿ ತೆಳುವಾದ ಬಟ್ಟೆಯಲ್ಲಿ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಮಾಡಿದ್ದು. ನಾನು 6 monthsಗಾಗೋ ಅಷ್ಟು ಒಂದೇ ಸಲ ಮಾಡಿಕೊಂಡೆ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಬಿಡಿ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಎಷ್ಟು ದಿನ ಆದರೂ ಆಗೋಲ್ಲ. ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಆಡಿಸ್ಕೊಂಡು ಬರೋಕ್ಕಿಂತ ಮುಂಚೆ ಒಂಚೂರು ಉಪ್ಪು ಹಾಕಿದ್ರೆ ಎಷ್ಟು ದಿನ ಇಟ್ಕೊಂಡ್ರೂ ಅದು ರಾಗಿ ಇದು ಸರಿ ಹಿಟ್ಟು ಕೆಡಲ್ಲ. ಸೊ ಮತ್ತು ಅದಾದಮೇಲೆ ಇಷ್ಟು ನಿಮ್ಮ ಮಕ್ಕಳಿಗೆ ಕೊಡಿ. ಅದಾದಮೇಲೆ ಈವ್ನಿಂಗು ನನ್ನ ರೊಟೀನ್ ಏನಂದರೆ ಮಾಮೂಲಿ ನಾವು 8 o'clock ಅಷ್ಟರಲ್ಲೇ ಊಟ ಮಾಡ್ತೀವಿ. ಸೊ ಮತ್ತು 9:30ವರೆಗೂ ಸ್ವಲ್ಪ ಟಿ ವಿ ನೋಡಿಬಿಟ್ಟು 9:30ಗೆ ಅರೌಂಡ್ 9:30ಗೆ ನನ್ನ ಮಕ್ಕಳನ್ನ ಮಲಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 10:30ಗೆ ಮಲಗ್ತಾರೆ. ಸೊ ನನಗಂತೂ ಬೆಳಗ್ಗೆ ನಿದ್ದೆ ಅಂತೂ ಹೆವಿ ನಿದ್ದೆ ಬರ್ತಿದ್ದೆ. ಸೊ ಏನು ಎಕ್ಸಸೈಸ್ ಮಾಡೋಕ್ಕೂ ಏನೂ ಆಗ್ತಿಲ್ಲ. ಸೊ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಬೇಕು. ಸೊ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.